ನಾವು ಈ ಧರ್ಮಸ್ಥಳದ ಇಶ್ಯೂ ಪ್ರಾರಂಭ ಆದಾಗಿಂದನೂ ಕೂಡ ಇದರಲ್ಲಿ ಷಡ್ಯಂತ್ರ ಇದೆ ಅನ್ನೋ ಮಾತನ್ನ ಹೇಳಿದ್ರು. ಆದರೆ ಇಲ್ಲಿ ಸರ್ಕಾರ ಆತುರದ ನಿರ್ಧಾರ ತೆಗೆದುಕೊಂಡು ಆ ಕಂಪ್ಲೇಂಟ್ ಕೊಟ್ಟಂತ ವ್ಯಕ್ತಿಯ ಪೂರ್ವಾಪರ ಚರಿತ್ರೆ ಏನು, ಅವನು ಎಲ್ಲಿಂದ ಬಂದಿದ್ದಾನೆ, ಅವನಿಂದ ಯಾರಿದ್ದಾರೆ, ಇದೆಲ್ಲವನ್ನ ಏನು ಯೋಚನೆ ಮಾಡದೆ ಅವರ ಏನು ಈ ಸಿಎಂ ಜೊತೆ ಇದ್ದಾರೆ ಈ ಪ್ರಗತಿಪರರು, ಅವ್ರ ಮಾತು ಕೇಳ್ಕೊಂಡು SIT ರಚನೆ ಮಾಡಿ. ಈಗ SIT ರಚನೆ ಮಾಡಿದ್ರಿಂದ ಏನ್ ಬಂತು, ಬರೀ ಬುರುಡೆ ಬಂತಷ್ಟೇ. ಬುರುಡೆ ಬಿಟ್ಟು ಇನ್ನೇನು ಬರಲಿಲ್ಲ. ಮುಖ್ಯಮಂತ್ರಿಗಳು ಒಂದ್ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಸರ್ಕಾರದ ಕೋಟ್ಯಾಂತರ ರೂಪಾಯಿ ದುಡ್ಡು ಉಳಿತಾ ಇತ್ತು ಮತ್ತು ಇಡೀ ದೇಶದ ರಾಜ್ಯದ ಜನ ಇದರಿಂದ ನೋವನ್ನ ಅನುಭವಿಸಿರುವಂತದನ್ನ ಈಗ ಸಿದ್ದರಾಮಯ್ಯನವರು ವಾಪಸ್ಸು ಆ ಜನಗಳಿಗೆ ಕೊಡಕ್ಕಾಗುತ್ತಾರೆ. ಅವರ ಧರ್ಮಸ್ಥಳದ ಬಗ್ಗೆ ಏನು ಭಕ್ತಿ ಭಾವನೆ ಇತ್ತು ಜನಗಳಲ್ಲಿ, ಆ ಭಕ್ತಿ ಭಾವನೆಗೆ ನೋವನ್ನ ಉಂಟು ಮಾಡಿ ಲಕ್ಷಾಂತರ ಕೋಟ್ಯಾಂತರ ಜನಕ್ಕೆ ನೋವನ್ನ ಉಂಟು ಅದನ್ನ ವಾಪಸ್ ತರ್ಕೊಡಕ್ಕೆ ಸಿದ್ದರಾಮಯ್ಯನವರು ಸಾಧ್ಯನಾ? ಒಂದು ಕ್ಷಣ ಯೋಚನೆ ಮಾಡಿ. ಯಾಕಂದ್ರೆ ಪ್ರತಿನಿತ್ಯ ಮುಖ್ಯಮಂತ್ರಿಗೆ ಸಾವಿರಾರು ಈ ತರದ SIT ರಚನೆ ಮಾಡಿ, CBI ಕೊಡಿ, ED ಕೊಡಿ, ಈ ಪತ್ರಗಳು ಬಂದ ದಿನನಿತ್ಯ ಸಾಮಾನ್ಯ ಚುನಾಯಿತ ಪ್ರತಿನಿಧಿಗಳು. ನಾವೆಲ್ಲವನ್ನ SITಗೆ ಕೊಡಕ್ ಹೋದ್ರೆ ಪೊಲೀಸವ್ರಿಗೆ ಏನು ಕೆಲಸನೇ ಇರಲ್ಲ. ಕೊನೆಯಲ್ಲಿ ಏನಾಯ್ತು, ಈ ಸರ್ಕಾರದ ತಪ್ಪು ಅಂತ ಅರ್ಥ ಆಯ್ತು, SIT ಮಾಡಿದ್ದೆ ತಪ್ಪು ಅಂತ. ಒಂದ್ ಸಣ್ಣ ಯಾರಾದ್ರೂ ಒಬ್ಬ ಇನ್ಸ್ಪೆಕ್ಟರ್ ಹೇಳಿ ಇವನ್ ಕಂಪ್ಲೇಂಟ್ ಕೊಟ್ಟವನಲ್ಲ, ಇವನ್ ಪೂರ್ವಾಪರ ಏನಪ್ಪಾ ಅಂತ ಹೇಳಿದ್ರೆ ಮುಗ್ದೇ ಹೋಗ್ತಾ ಇತ್ತು. ಈ ಅನನ್ಯ ಭಟ್ ವಿಚಾರವಾದನು ಕೂಡ ಏನು ಅದು ಬುರುಡೆ ಅಂತ ಈಗ ಒಪ್ಕೊಂಡಾಯ್ತು. ಈ ನಾನು ಪಾತ್ರಧಾರಿ, ದುಡ್ಡಿಸ್ಕೊಂಡು ನಾನು ಕೆಲಸ ಮಾಡಿದ್ದೀನಿ. ಎಲ್ಲರೂ ದುಡ್ಡಿಸ್ಕೊಂಡೇ ಕೆಲಸ ಮಾಡಿರೋದು. ಆ ಮುಸ್ಕುದಾರಿನ ಇನ್ನೂ ಮುಸ್ಕು ಹಾಕೊಂಡು ಯಾಕೆ ಇಟ್ಕೊಂಡಿದ್ದೀರ ಅವನ ಹೆಂಡತಿನೇ ಬಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, 3 ಮದುವೆ ಆಗಿದ್ದಾರೆ ಅಂತ ಅವ್ರ ಹೆಂಡತಿ ಬಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮತ್ತೆ ಅವನು ಇವಾಗ ಹೇಳಿಕೆಯನ್ನ ಕೊಟ್ಟಿದ್ದಾನೆ, ನಾನು ಬುರುಡೆ ಎಲ್ಲ ಯಾರೋ ತಂದ್ಕೊಟ್ರು ನಾನು ತಗೊಂಡೋಗಿದ್ರು ಅಂತ. ಇದರಿಂದ ಅವನ್ ಮೇನ್ ಕಲ್ಪ್ರಿಟ್ಟು ಸಮೀರ್, ಅವನೇ ಮೇನ್. ಅವನು ಫಸ್ಟ್ ಇದನ್ನೆಲ್ಲ ಸೂತ್ರಧಾರ ಅವನೇ. ಅವನು ಇದನ್ನೆಲ್ಲವನ್ನ ಪ್ಲಾನ್ ಮಾಡ್ತಾನೆ. ಫಸ್ಟ್ ಅವನು ಪ್ಲಾನ್ ಮಾಡ್ತಾನೆ ಇದನ್ನು, ಅವನಿಗೆ ಜೊತೆಗಾರರು ಮಾಡ್ಕಂತಾನೆ ಇವನ್ನೆಲ್ಲ. ಈ ಟೀಮ್ ಏನಿದೆ, ಈ ಸಮಾಜಘಾತುಗಳ ಟೀಮ್ ಏನಿದೆ, ಪ್ರಗತಿಪರರ ಟೀಮ್ ಏನಿದೆ, ಇದನ್ನ ಸೆಟಪ್ ಮಾಡ್ಕಂತಾನೆ. ಸೆಟಪ್ ಮಾಡಿ ಆಮೇಲೆ ಹುಡುಕ್ತಾನೆ ಈ ಮುಸ್ಕುದಾರಿನ ಒಬ್ಬನ ಬೇಕಲ್ಲ ಪಾತ್ರಧಾರಿ, ಈ ಡ್ರಾಮಾ ಆಡೋದಕ್ಕೆ ಒಬ್ಬ ಪಾತ್ರಧಾರಿಗಳು, ಅದನ್ನ ಹುಡುಕ್ತಾನೆ. ಆಮೇಲೆ ಅನನ್ಯ ಭಟ್ಟನ್ನು ಹುಡುಕ್ತಾರೆ. ಅವ್ರ ಕಂಪ್ಲೇಂಟ್ ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ ಪೊಲೀಸವ್ರಿಗೆ ನೀವು ಹಿಂಗೆ ತನಿಖೆ ಮಾಡಬೇಕು, ವಿಧಿವಿಜ್ಞಾನ ತಜ್ಞರು ಬರಬೇಕು, ಕ್ಯಾಮ್ರಾಗಳು ಬರಬೇಕು, ಮತ್ತೆ ಅವ್ರಿಗೆಲ್ಲ ಕಾನೂನಿನ ನೆರವು ಸರ್ಕಾರ ಕೊಡ್ಬೇಕಂತ. ಇವ್ರಿಗೆಲ್ಲ ಆಪಾದನೆ ಮಾಡಿರೋ ಕಾನೂನು ನೆರವೆಲ್ಲ ಸರ್ಕಾರನೇ ಕೊಡ್ಬೇಕು, ಇವ್ರನ್ನ ಸೇಫ್ಟಿ ಕೊಡ್ಬೇಕು. ಅಂದ್ರೆ ಇಷ್ಟು ದಿನ ನನ್ಗನ್ಸುತ್ತೆ ಒಂದು 25 ದಿನ ಪೊಲೀಸರು ಯಾವುದು ಇಲ್ಲಿ ಈ ಮಂತ್ರಿಗಳಿಗೂ ಇಲ್ಲ, ಇಷ್ಟು ಮುಖ್ಯಮಂತ್ರಿಗೂ ಇಷ್ಟು ಸೆಕ್ಯೂರಿಟಿ ಇಲ್ಲ. ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಹಿಂದೆ AK-47 ಇಟ್ಕೊಂಡಿರೋದು ನೋಡಿಲ್ಲ, ಇವ್ರ ಹಿಂದೆ AK-47 ಇಟ್ಕೊಂಡಿದ್ದಾರೆ. ಅಂದ್ರೆ ಸಿದ್ದರಾಮಯ್ಯನಿಗಿಂತ ಸಿದ್ದರಾಮಯ್ಯನವ್ರಿಗಿಂತ ಹೈ ಸೆಕ್ಯೂರಿಟಿ ಕೊಟ್ಟರು. ಏನ್ ಕೊಟ್ಟರು? ಇದು ಧರ್ಮಸ್ಥಳದ ಮಂಜುನಾಥನನ್ನ ಅವಹೇಳನ ಮಾಡಬೇಕು, ಈ ರಾಜ್ಯದ ಜನಗಳನ್ನ ಮತಾಂತರ ಮಾಡಬೇಕು, ಮತಾಂತರದ ಒಂದು ದೊಡ್ಡ ಷಡ್ಯಂತ್ರ. ಇಲ್ಲಾಂದ್ರೆ ಅವನು ಯಾರೋ ಸಮೀರ್ ಸಾಬಿ ಎಲ್ಲಿಂದ ಬರ್ತಾನ? ಅವನಿಗೂ ಧರ್ಮಸ್ಥಳಕ್ಕೆ ಏನ್ ಸಂಬಂಧ? ಅವನು ಯಾರು ಇದನ್ನು ಕೇಳಕ್ಕೆ? ಎಲ್ಲಾದ್ರೂ ಹೋಗಿ ಈ ಸಿದ್ದರಾಮಯ್ಯನವರು ಟ್ರೂಪ್ ಇದೆಯಲ್ಲ, ಅವರ ಪ್ರಗತಿಪರು, ಯಾವ್ದಾದ್ರೂ ಈ ತರ ಬೇಕಾದಷ್ಟು ಮಸೀದಿಗಳ ಮೇಲೆ ಕಂಪ್ಲೇಂಟ್ ಬಂದಿದೆ, ಎಲ್ಲಾದ್ರೂ ಒಂದು ಮಸೀದಿ ಹೋಗಿ ಅಗ್ದಿದ್ದಾರೆ ಅವರು, ಬೇಕಾದಷ್ಟು ನೂರಾರು ರೇಪ್ ಮಾಡಿರುವಂತದ್ದು ಕೋರ್ಟ್ಗಳು ಹೋಗಿದೆ, ರೇಪ್ ಆಗಿದೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ, ಅರ್ಜಿಗಳು ಕೊಟ್ಟಿದ್ದಾರೆ. ಒಂದಕ್ಕೇನಾದ್ರೂ ನೀವು ಈ ತರ ಕ್ರಮ ತೆಗೆದುಕೊಂಡಿದ್ದೀರಾ?
ಹಿಂದೂಗಳ ಭಾವನೆಗೆ ಈ ಸರ್ಕಾರ ಸ್ಪಂದನೆ ಮಾಡಲ್ಲ. ಹಿಂದೂಗಳನ್ನ ಟಾರ್ಗೆಟ್ ಮಾಡಬೇಕು. ಆ ಗ್ರೂಪಲ್ಲಿ ಸಿದ್ದರಾಮಯ್ಯನವರು, ಅವರ ಮಂತ್ರಿಮಂಡಲದ ಎಲ್ಲರೂ ಇದ್ದಾರೆ. ಕಾಟಾಚಾರಕ್ಕೆ ಡಿ ಕೆ ಶಿವಕುಮಾರ್ ಒಬ್ಬರು ಮಾತಾಡ್ತಾ ಇದ್ದಾರೆ ಅಷ್ಟೇ. ಅದು ವೋಟ್ ಪಾಲಿಟಿಕ್ಸ್ಗೋಸ್ಕರ. ಅದು ಬಿಟ್ಟರೆ ಇನ್ನೇನು ಇದರಲ್ಲಿ ಇಲ್ಲ. ನಾನು ಸರ್ಕಾರಕ್ಕೆ ನನ್ನ ಪ್ರಶ್ನೆ, ಇಷ್ಟೆಲ್ಲ ಅವಾಂತರ ಮಾಡೋಕ್ಕೆ ನೀವೇ ಕಾರಣ ಅಲ್ಲವೇ? SIT ರಚನೆ ಮಾಡೋಕ್ಕೆ ಮುಂಚೆ ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಉಪಯೋಗ ಮಾಡಿ. ಕಂಪ್ಲೇಂಟ್ ಕೊಟ್ಟನ್ನ ಪೂರ್ವಾಪರ ತಿಳ್ಕೊಂಡಿದ್ರೆ ಅಲ್ಲಿಗೆ ಮುಗಿದೋಗಿರೋದು. ಅದನ್ನೂ ಮಾಡಿಲ್ಲ. ಇವತ್ತು ಇಷ್ಟೊಂದು ಪೊಲೀಸ್ ಇಲಾಖೆಯ ಅಧಿಕಾರಿಗಳನ್ನ ಈ ಕೆಲಸ ಬಿಟ್ಟು, ಅವರ ರೆಗ್ಯುಲರ್ ಕೆಲಸ ಬಿಟ್ಟು ನೀವು ಅಲ್ಲಿಗೆ ಹಾಕಿದ್ರಲ್ಲ, ಅವರ ಸಂಬಳ, ಸಾರಿಗೆ ಇವೆಲ್ಲವನ್ನ ಕೊಡೋರು ಯಾರು? ಇಲ್ಲಿ ಆಗಿರುವಂತ ಖರ್ಚು ಕೋಟ್ಯಾಂತರ ರೂಪಾಯಿ ಕರ್ನಾಟಕದ ಟ್ಯಾಕ್ಸ್ ಪೇಯರ್ಸ್ ಹಣ ಇವತ್ತು ಖರ್ಚಾಗಿದೆಯಲ್ಲ, ಅದನ್ನ ಸರ್ಕಾರ, ಇವರು ಕಾಂಗ್ರೆಸ್ ಪಾರ್ಟಿ ಭರಿಸ್ಕೊಡ್ತೇವೆ. ಅದನ್ನ ಇಷ್ಟು ಪ್ರಶ್ನೆಗಳನ್ನ ನಾನು ಅವ್ರನ್ನ ಕೇಳ್ತಾ ಇದ್ದೀನಿ. ಅದೇನೋ ನಾನು ವಿಧಾನಸಭೆಯಲ್ಲಿ ಹೇಳಿದೆ, ಬೆಟ್ಟ ಅಗದು ಇಲಿನೂ ಸಿಕ್ಕಿಲ್ಲ ಇವರು. ಈ ತರ ನನಗೆ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಇಂಥ ಒಂದು ಪ್ರಹಸನ ಸರ್ಕಾರ ಮಾಡದಂತ ತಪ್ಪು ಯಾವತ್ತೂ ಆಗಿರಲಿಲ್ಲ. ಯಾವುದೇ ಸರ್ಕಾರ ಇದ್ರೂ ಜವಾಬ್ದಾರಿಯುತವಾಗಿ ನಡ್ಕೊಂಡಿದೆ. ಇವರು ಇಲ್ಲಿ ಯಾರೋ ಒಬ್ಬ ದಾರಿ ಹೋಗ ಹೇಳಿದಾನೆ ಅಂತ ಹೇಳ್ಬಿಟ್ಟು ಅಂತ ಒಂದು ಸಾವಿರಾರು ವರ್ಷ ಇತಿಹಾಸ ಇರುವಂತ ಧರ್ಮಸ್ಥಳದ ಮೇಲೆ ಇವರೆಲ್ಲ ಆಪಾದನೆ ಮಾಡ್ತಾರೆ, ಅದಕ್ಕೊಂದು SIT ರಚನೆ ಮಾಡ್ತಾರೆ ಅಂತ ಹೇಳಿದ್ರೆ, ಇದು ಕಾಂಗ್ರೆಸ್ ಪಾರ್ಟಿ ಮಾಡಿದ ರಾಜ್ಯದ ಜನರ ಮುಂದೆ ಕ್ಷಮಾಪಣೆಯನ್ನ ಕೇಳಬೇಕು. ಅದು ಹೇಳ್ತಾರೆ, ಬಿಜೆಪಿ ಅವರು ಪ್ರಾರಂಭದಲ್ಲಿ ಏನು ಹೇಳಿಲ್ಲ. ನಾನೇ ಮೈಸೂರಲ್ಲಿ ಮೊದಲ ಪ್ರೆಸ್ ಮೀಟ್ ಮಾಡಿದ್ದೀನಿ. SIT ತನಿಖೆ ಕೊಟ್ಟ ದಿನನೇ ಮೈಸೂರಲ್ಲಿ ನಾನು ಪ್ರೆಸ್ ಮೀಟ್ ಮಾಡಿ, ಇದು ಕುತಂತ್ರ, ಇದರಿಂದ ಕಾಣದ ಕೈಗಳಿದ್ದಾರೆ, ಇದರಿಂದ ಪ್ರಗತಿಪರರಿದ್ದಾರೆ, ಇದು ಮೋಸ, ಇವೆಲ್ಲವನ್ನ ಹೇಳಿದ್ದೀನಿ. ಅದಾದ್ಮೇಲೆ ಮಾರನೇ ದಿನ ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ಮಾಡಿ ಅವನ್ನ ಫಸ್ಟ್ ಯಾರು ಮುಸ್ಕುದಾರಿ ಇದ್ದಾರೋ ಅವನ್ನ ಪೂರ್ವಾಪರವನ್ನ ಚೆಕ್ ಮಾಡಬೇಕು, ಆಮೇಲೆ ತನಿಖೆ ಮಾಡಬೇಕು ಅಂತ ಹೇಳಿದ್ವಿ. ಇಷ್ಟೆಲ್ಲ ನಾವು ಹೋರಾಟ ಮಾಡಿಲ್ಲ ಅಂದ್ರೆ, ಈ ಬಿಜೆಪಿ ಏನಾದ್ರೂ ಬೀದಿಗಿಳಿದು ಹೋರಾಟ ಮಾಡಿಲ್ಲ ಅಂದ್ರೆ 100% ಎಲ್ಲ ಒಂದು ಪೂರ್ಣೇನೋ ಮೂಳೆಗಳನ್ನೋ ತಗೊಂಬಂದು ಊದ್ಬಿಟ್ಟು ಇದೇ ನಿಜ ಅಂತ ಪ್ರೂವ್ ಮಾಡ್ಬಿಡ್ತಾ ಇದ್ವಿ. ಯಾವಾಗ ನಾವು ಬೀದಿಗಿಳಿದು ಬಿಜೆಪಿ ಹೋರಾಟ ಮಾಡಿದ್ರು ಅವಾಗ ವಿಧಿ ಇಲ್ಲದೆ ಇವತ್ತು ಕಾಂಗ್ರೆಸ್ ಅವರು ಇದರಲ್ಲೂ ಏನೋ ಒಂದು ಕ್ರೆಡಿಟ್ ತಗೊಬಹುದು, ನಾವು ಹಿಂದೂಗಳು ಪರವಾಗಿದ್ದೀರಿ ಅಂತ ತೋರ್ಸ್ಕೊಳಕ್ ಹೋಗ್ತಾ ಇದ್ದಾರೆ. ಆದ್ರೆ ರಾಜ್ಯದ ಜನತೆಗೆ ಸ್ಪಷ್ಟವಾಗಿ ಗೊತ್ತಿದೆ, ಇವರು ಧರ್ಮಸ್ಥಳಕ್ಕೆ ಕಾಂಗ್ರೆಸ್ ಪಾರ್ಟಿ ಮೋಸ ಮಾಡಿದೆ ಅನ್ನೋದು ಸ್ಪಷ್ಟವಾಗಿ ಅರ್ಥ. ಈಗ ನಾನು ಅಸೆಂಬ್ಲಿಯಲ್ಲಿ ಇದೆಲ್ಲ ಹೇಳಿದೆ, ಅವನಿಗೆ ಮನೆ ಕಟ್ಕೊಡ್ತೀನಿ ಅಂತ ಹೇಳಿದ್ದಾರೆ, ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಾರೆ, ಅದರಿಂದ ಅವನು ಬಂದಿದ್ದಾನೆ ಅಂತ ನಾನು ಅವತ್ತೇ ಹೇಳಿದೆ ಅಸೆಂಬ್ಲಿಯಲ್ಲಿ. ನಾನು ಹೇಳ್ತಾ ಇರೋದು 10 ದಿನದ ಹಿಂದೆ, ಅವತ್ತೇ ನಾನು ಅಸೆಂಬ್ಲಿಯಲ್ಲಿ ಹೇಳಿದೆ, ಧರ್ಮಸ್ಥಳ ಚರ್ಚೆ ಆದಾಗೆ ನಾನು ಹೇಳಿದ್ದೀನಿ. ಅವಾಗಾದ್ರೂ ಸರ್ಕಾರ ಎಚ್ಚರಗೊಳ್ಬೇಕಾಯ್ತು. ಈಗ ಅವನ್ನ ಬಂಧಿಸಿದ್ದೀರ. ಪಾಪ ನನ್ಗನ್ಸ್ತೈತೆ ಒಂದ್ ರೀತಿ ಕರುಣೆ. ಇಷ್ಟು ದಿನ ಅವನು ಪಾಪ 20-30 ಜನ ಪೊಲೀಸರು ಅವನಿಗೆ ಸರ್ಪಗಾವಲ್ ತರ ಇದ್ದು ಅವನಿಗೆ ದಿನ ಅನ್ನ, ಬಿರಿಯಾನಿ, ಏನೇನ್ ಬೇಕೋ ಎಲ್ಲ ಕೊಟ್ಕೊಂಡು ಸಾಕೊಂಡಿದ್ರು. ಈಗ ಪಾಪ ಅವನ್ ಜೈಲಿಗೆ ಕಳಿಸ್ಬಿಟ್ರಲ್ಲ ಇವರೆಲ್ಲ ಸೇರ್ಕೊಂಡು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.